ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿದೆ. ನವಿಲು ಗರಿಗಳನ್ನ ಧರಿಸಿ ಮಾಡಿರುವಂತ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿತ್ತು. ಈಗ ಅದೇ ವಿಡಿಯೋ ನಿವೇದಿತಾ ವಿರುದ್ಧ ಕಂಪ್ಲೇಂಟ್ ದಾಖಲಾಗೋದಕ್ಕೂ ಕಾರಣ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಂತ ನಿವೇದಿತಾ 2 ದಿನಗಳ ಹಿಂದೆ ಟಿವಿ ಶೋ ಒಂದಕ್ಕೆ ಮಾಡಿರುವಂತ ಡ್ಯಾನ್ಸ್ ಇದು. ಡ್ಯಾನ್ಸರ್ ಕಿಶನ್ ಬಿಲಗಲಿ ಜೊತೆ ನವಿಲು ಗರಿಯನ್ನ ಧರಿಸಿ ನೃತ್ಯ ಮಾಡಿದ್ರು. ಹೇ ನವಿಲೆ ನವಿಲೆ ಸಾಂಗ್ಗೆ ನಿಜವಾದ ನವಿಲುಗಳಂತೆ ನೃತ್ಯ ಮಾಡಿದ್ರು. ಆ ನವಿಲು ಗರಿಯನ್ನ ಹಾಕೊಂಡು ನವಿಲು ಗರಿ ಧರಿಸಿ ನೃತ್ಯ ಮಾಡಿದ್ದಕ್ಕೆ ಕೇಸ್ ದಾಖಲಿಸುವಂತೆ ಒತ್ತಡ ಹೆಚ್ಚಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಕೇಸ್ ದಾಖಲು ಮಾಡಿಸುವಂತೆ ಮನವಿ ಬಂದಿದೆ. ಈ ಹಿಂದೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನವಿಲುಗರಿ ಹಾರ ಧರಿಸಿದ್ದಕ್ಕೇನೆ ಕೇಸ್ ಆಗಿತ್ತು. 2023ರ ಮಾರ್ಚ್ನಲ್ಲಿ ನವಿಲುಗರಿ ಹಾರ ಹಾಕಿದ್ದ ಅಭಿಮಾನಿಗಳು ಆಗ ಕಂಪ್ಲೇಂಟ್ ಆಗಿತ್ತು, ಕೇಸ್ ಆಗಿತ್ತು. ಹೀಗಾಗಿ ಈಗ ನಿವೇದಿತಾ ಗೌಡ ವಿರುದ್ಧ ಕೂಡ ಕೇಸ್ ದಾಖಲು ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿಬಂದಿದೆ. ನವಿಲುಗರಿ ಬಾಡಿಗೆಗೆ ತಂದಿದ್ದು ಎಂದಿರುವಂಥ ಡ್ಯಾನ್ಸರ್ ಕಿಶನ್ ಬಿಲಗಲಿ. ಎರಡು ದಿನಗಳ ಹಿಂದೆ ಟಿವಿ ಶೋ ಒಂದಕ್ಕೆ ಅಂತ ಕಿಶನ್ ಬಿಲಗಲಿ ಮತ್ತು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರುವಂತ ನಿವೇದಿತಾ ಗೌಡ ಇಬ್ರು ಕೂಡ ನೋಡಿ ನವಿಲು ಗರಿಯ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು. ಈ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಈ ಹಿಂದೆ ದರ್ಶನ್ ಪುಟ್ಟಣ್ಣಯ್ಯಗೆ ನವಿಲ್ಗರಿ ಹಾರ ಹಾಕಿದ್ದ ಕೇಸ್ ಆಗಿತ್ತಲ್ಲ, ಬಟ್ ಈಗ ಇವರು ನವಿಲ್ಗರಿಯ ಬಟ್ಟೆಯನ್ನೇ ಧರಿಸಿಕೊಂಡಿದ್ದಾರೆ. ಇವ್ರ ವಿರುದ್ಧನೂ ಕೂಡ ಕೇಸ್ ದಾಖಲು ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿಬಂದಿದೆ. ಹಾಗಾದ್ರೆ ಇವ್ರ ವಿರುದ್ಧನೂ ಕೂಡ ಕೇಸ್ ದಾಖಲು ಆಗುತ್ತಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಪ್ರಶ್ನೆ. ಆದ್ರೆ ಕಿಶನ್ ಬಿಲಗಲಿ ಹೇಳಿರುವಂತ ಮಾತು ಏನಪ್ಪಾ ಅಂದ್ರೆ, ಇದು ನಾವು ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದಂತ ನವಿಲ್ಗರಿ ಅಂತ ಅವ್ರು ಹೇಳಿರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ನೋಡೋಣ, ಏನಾದರೂ ಈ ವಿಡಿಯೋವನ್ನ ಆಧಾರವಾಗಿಟ್ಕೊಂಡು ಇವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಬಹುದಾ ಅಂತೇಳಿ ಆ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ.